ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ತಾಲೂಕಿನ ಸಿಕೆಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜಿದ್ದಿನ ಚುನಾವಣೆ ನಡೆಯಿತು. ಶ್ರೀ ಅಜಯ್ ನಾಗೇಶ್ ಸಿಕೆಪುರ, ಕೋಟೆ ಪ್ರಭಾಕರ್, ಕೊಟ್ಟೂರು ನಾಗೇಶ್ ರವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿಕೆಪುರ 5 ವರ್ಷಗಳ ಅವಧಿಯವರೆಗೂ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಿತು. ಒಟ್ಟು 12 ನಿರ್ದೇಶಕರ ಪೈಕಿ 7 ಸ್ಥಾನಗಳಿಗೆ ಅವಿರೋಧವಾಗಿ ಇವರುಗಳೇ ಆಯ್ಕೆ ಮಾಡಿದ್ದಾರೆ. ಇನ್ನು ಉಳಿದ 5 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಇವರೇ ಆಯ್ಕೆ ಮಾಡಿರುವ 5 ಜನ ನಿರ್ದೇಶಕರನ್ನು ಸಹ ಬಿರುಸಿನ ಚುನಾವಣೆ ಪ್ರಚಾರ ಮಾಡಿರುವುದರಿಂದ 5 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾವುದೇ ಪಕ್ಷ ಭೇದವಿಲ್ಲದೆ 12 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯಾಗಿ ವೆಂಕಟೇಶ್ ರವರು ಮಾತನಾಡುತ್ತಾ, ದಿನಾಂಕ 29/3/2026ರಲ್ಲಿ ಈ ಚುನಾವಣೆ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಯಲ್ಲಿ ಫಲಾನುಭವಿಗಳು ಈ ರೀತಿಯಾಗಿ ಫಲಿತಾಂಶ ಪಡೆದು ಹೊರಬಿದ್ದಿದ್ದಾರೆ. ಸಾಲಗಾರ ಕ್ಷೇತ್ರದ ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು, ಕ್ರಮ ಸಂಖ್ಯೆ 1 ದಿನೇಶ್ ಕೆಪಿ ಕೊತ್ತೂರು ರವರು 464 ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ. ನಟರಾಜ್ ಜಿ ಕನ್ನಮೇಡಿ ರವರು 461 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾಗಿದ್ದಾರೆ. ನಾಗೇಂದ್ರಪ್ಪ ಕೆ ದ್ಯಾವಯ್ಯನಪಾಳ್ಯ ರವರು 447 ಮತಗಳನ್ನು ಗಳಿಸಿ ಜಯಶೀಲರಾಗಿದ್ದಾರೆ. ಬಿಂದು ಮಾಧವರ್ ಸಿಎನ್ ಪುರ ಸಿಕೆಪುರ 430 ಮತಗಳನ್ನು ಗಳಿಸಿ ಜಯಶೀಲರಾಗಿದ್ದಾರೆ. ಸಣ್ಣರಾಮಪ್ಪ ದವಡಬೆಟ್ಟರವರು 391 ಮತಗಳನ್ನು ಗಳಿಸಿ ಜಯಶೀಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 5 ಜನ ಸಾಲಗಾರ ಕ್ಷೇತ್ರದ ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಾಗಿ ಭರ್ಜರಿ ಗೆಲುವು ಸಾಧಿಸಿ ಆಯ್ಕೆಯಾಗಿದ್ದಾರೆ. ಕೊಂಡಪ್ಪ ಕೊತ್ತೂರು ರವರು 35 ಮತಗಳನ್ನು ಪಡೆದು ಹೀನಾಯ ಸೋಲು ಅನುಭವಿಸಿದ್ದಾರೆ. ರೂಪಿತಾಶ್ವರ್ ಅವರು 113 ಮತಗಳನ್ನು ಪಡೆದು ಹೀನಾಯವಾಗಿ ಸೋತಿದ್ದಾರೆ. ಶಿವಮೂರ್ತಿ ಹನುಮಯ್ಯನಪಾಳ್ಯರವರು ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ ಸ್ಥಾನದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ. ಚಂದ್ರಶೇಖರ್ ಸಿ ಚಿತ್ತಗಾನಹಳ್ಳಿ ಇವರು ಸಾಲಗಾರ ಕ್ಷೇತ್ರದ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಶೋದಮ್ಮ ಚನ್ನಸಾಗರದ ಹಟ್ಟಿ ಸಾಲಗಾರ ಕ್ಷೇತ್ರದ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗಂಗಮ್ಮ ಸಿಕೆಪುರ ಸಾಲಗಾರ ಕ್ಷೇತ್ರದ ಸಾಮಾನ್ಯ ಮಹಿಳಾ ಮೀಸಲು ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಿವಣ್ಣ ದೇವರಹಟ್ಟಿ ಸಾಲಗಾರ ಕ್ಷೇತ್ರದ ಹಿಂದುಳಿದ ವರ್ಗ ಮೀಸಲು ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನರಸಿಂಹಯ್ಯ ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಹಾಗೂ ವಿಎಸ್ಎಸ್ಎನ್ ಸದಸ್ಯರಾಗಿ ನೂತನವಾಗಿ ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಅವಿರೋಧ ಆಯ್ಕೆ. ಪರಮೇಶ್ವರ ಸಿಕೆಪುರ ರವರು ಸಾಲಗಾರ ಕ್ಷೇತ್ರದಿಂದ ಅವಿರೋಧ ಆಯ್ಕೆ. ಈ ಸಂದರ್ಭದಲ್ಲಿ ಅಜಯ್ ನಾಗೇಶ್ ಸಿಕೆಪುರ, ಟಿಎನ್ ಕೋಟೆ ಪ್ರಭಾಕರ್, ನಾಗೇಶ್ ಕೊತ್ತೂರ್ ಇವರು 3 ಜನ ಮಾತನಾಡುತ್ತಾ, ಈ ಚುನಾವಣೆ ನಡೆದಿರುವುದು ನಾವೇನು 5 ಜನಕ್ಕೆ 5 ಸ್ಥಾನ ಗೆಲ್ಲಬೇಕೆಂದು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆಯೋ ಇವರುಗಳೇ ಗೆದ್ದಿದ್ದಾರೆ. ಇದು ನಮಗೆ ತುಂಬಾ ಸಂತೋಷ ತಂದಿದೆ. ಸಾರ್ವಜನಿಕರಿಗೆ ಒಳ್ಳೆಯ ಸಹಾಯ ನೀಡಿ ಸೊಸೈಟಿ ಡೆವಲಪ್ಮೆಂಟ್ ಮಾಡಿ ಅಭಿವೃದ್ಧಿಪಡಿಸಲು ಚುನಾವಣೆ ಸದಸ್ಯರಿಗೆ ಸಂದೇಶವನ್ನು ನೀಡಿದ್ದೇವೆ. ಸಾರ್ವಜನಿಕರಿಗೂ ಚುನಾಯಿತ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿದರು. ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಮತ್ತು ಮುಖಂಡರು ಮಾಜಿ ಸಚಿವರಾದ ಶ್ರೀಯುತ ವೆಂಕಟರಮಣಪ್ಪ ದೊಡ್ಡಪ್ಪನವರ ತೋಟದ ಮನೆಯಲ್ಲಿ ಭೇಟಿಯಾಗಿ ಸನ್ಮಾನಿಸಿ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಹರೀಶ್, ಆರ್ಎನ್ ಬೆಳಗಾಂ ಶ್ರೀನಿವಾಸ್, ಬೆಸ್ಕಾಂ ನೇರಪ್ಪ, ರಾಮಜಿನಪ್ಪ ರೈಲ್ವೆ ಇಲಾಖೆ, ಪ್ರಸಾದ್ ಟಿಎನ್, ಕೋಟೆ ರವಿ, ವಿಜಯ್ ಕುಮಾರ್ ಕೊಟ್ಟೂರ್, ಕೃಷ್ಣಪ್ಪ, ನಾರಾಯಣಪ್ಪ ಹರಿಹರಪುರ, ಹನುಮಂತರಾಯಪ್ಪ ಕಲಾವಿದರು ಸಿಕೆಪುರ, ಆನಂದಗೌಡ ವೆಂಕಟೇಶ್, ಸಿದ್ದರಾಜು ಅಂಗಡಿ ಕನ್ನೆಮಡಿ, ಪೂಜಾರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆರೆಬಂಡೆ ದವಡಬೆಟ್ಟ ಮಾರಪ್ಪ, ಕೆಂಪಣ್ಣ ದ್ಯಾವಯ್ಯನಪಾಳ್ಯ, ಶ್ರೀನಿವಾಸ್ ಡಿ ಸಿಕೆಪುರ ಮತ್ತು ಕನ್ನಮೇಡಿ ಹಾಗೂ ಗುಜನಗೂಡು ಗ್ರಾಮ ಪಂಚಾಯಿತಿಗಳ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ಹಾಗಾಗಿ ಈ ನಮ್ಮ ಸಿಕೆಪುರ ವಿಎಸ್ಎಸ್ಎನ್ ಸೊಸೈಟಿಗೆ ಚುನಾವಣೆನೇ ಆಗಬಾರ್ದಾಗಿತ್ತು. ಮೊದಲನೇದು ಅದು ನಾವೆಲ್ಲರೂ ಎಲ್ಲ ಪಾರ್ಟಿನವರು ಕೂತ್ಕೊಂಡು ಸೊಸೈಟಿ ಎಲೆಕ್ಷನ್ ಬೇಡ, ಇನಾನಿಮಸ್ ಆಗಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ನಡ್ಕೊಂಡ್ವಿ. ಬಟ್ ಯಾರೋ ನಮ್ಮ ಒಂದಿಬ್ಬರು ಸ್ನೇಹಿತರವರು ನಾಮಿನೇಷನ್ ಕೊನೆ ಕ್ಷಣದಲ್ಲಿ ವಿತ್ಡ್ರಾ ಮಾಡ್ತೀವಿ ಅಂತೇಳಿ ಆಮೇಲೆ ನಾವು ಕಣದಲ್ಲಿ ಉಳಿತೀವಿ ಅಂತ ತೀರ್ಮಾನ ಮಾಡಿ ಅವ್ರು ನಮ್ಮ ಕೈಗೆ ಸಿಗದೆ ಹೋಗಿದ್ದರಿಂದ ಅನಿವಾರ್ಯವಾಗಿ ಚುನಾವಣೆ ಆಗಂಗಾಯ್ತು. ಇಲ್ಲ ಅಂದರೆ ನಾವೆಲ್ಲರೂ ಒಪ್ಪಿದ್ವಿ ಚುನಾವಣೆ ಬೇಡ, ಇನಾನಿಮಸ್ ಆಗಿ ಮಾಡೋಣ ಅಂತ. ಅವ್ರು 4 ಇವ್ರು 4 ಅಂತ ಎಲ್ಲರೂ 4 ಸೀಟು ಅಂತ ಹಂಚ್ಕೊಂಡು ನಾವೆಲ್ಲ ಅನ್ಯೋನ್ಯವಾಗಿರಬೇಕು. ಸಹಕಾರ ಸಂಘದಲ್ಲಿ ಚುನಾವಣೆ ಬರಬಾರ್ದು, ಆಮೇಲೆ ರಾಜಕೀಯ ಬರಬಾರ್ದು, ದ್ವೇಷ ಬೇಡ, ಎಲ್ಲ
ಎಲ್ಲರೂ ಸೇರಿ ಸಹಕಾರ ಸಂಘನ ಬೆಳೆಸಬೇಕು ಅನ್ನೋ ಕಾರಣದಿಂದ ನಾವು ಎಲ್ಲ ಕೂತು ತೀರ್ಮಾನ ಮಾಡಿದ್ವಿ. ಬಟ್ ಆದರೂ ಅನಿವಾರ್ಯ ಕಾರಣದಿಂದ ಚುನಾವಣೆ ಬಂದಿದೆ. ಬಟ್ ನಾವು ಕೂತು ನಮ್ಮ ಪಂಚಾಯತಿನಲ್ಲಿ ಏನು ತೀರ್ಮಾನ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ಗಳು ಸಹ ಅದೇ ಅಂತರದಲ್ಲಿ ಎಲ್ಲರೂ ನಮ್ಮವರೆಲ್ಲ ಗೆದ್ದಿದ್ದಾರೆ. ಈಗ ನಾವು ಮುಂದಿನ ಪ್ರೆಸಿಡೆಂಟ್ ಎಲೆಕ್ಷನ್ಗೂ ಅದೇ ರೀತಿ ಎಲ್ಲರೂ ಕೂತ್ಕೊಂಡು ಯುನಾನಿಮಸ್ ಆಗಿ ನಾವೆಲ್ಲರೂ ಮಾತಾಡ್ಕೊಂಡು ಯಾರನ್ನಾದ್ರೂ ಅಧ್ಯಕ್ಷನ ಮಾಡ್ತೀವಿ, ಒಂದು 2-3 ಟರ್ಮ್ ಮಾಡ್ತೀವಿ. ಸಹಕಾರ ಸಂಘ ಚೆನ್ನಾಗಿ ನಡೆಯೋದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಇಲ್ಲಿ ಪಾರ್ಟಿ ಇಲ್ಲ. ನಮ್ಮ CK VSS ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯಿಂದ ನಾವು ರಾಜಕೀಯ ಇಲ್ಲಿ ಬೆರೆಸೋದಿಲ್ಲ. ಆಮೇಲೆ JDS, BJP, ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲ ಮುಖಂಡರು ಇದ್ದೀವಿ. ಎಲ್ಲರೂ ನಮ್ಮವರು ಗೆದ್ದಿದ್ದಾರೆ. ಅವರು ಪಕ್ಷ ಬೆಂಬಲಿತ ಇರ್ಬೋದು, ಬಟ್ ಸಹಕಾರ ಸಂಘದ ಒಳಗಡೆ ಬಂದ ತಕ್ಷಣ ಎಲ್ಲರೂ ಸಹಕಾರಿಗಳು. ಸಹಕಾರಿಗಳು ಸಮಾನ ಮನಸ್ಕರು ಎಲ್ಲ ಇದ್ದಾರೆ. ಎಲ್ಲ ಸಹಕಾರಿಗಳಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾರೆ. ಹಂಗಾಗಿ ಇಲ್ಲಿ ನಾವು ಪಾರ್ಟಿ ಮಾಡಕ್ ಬರಲ್ಲ. ಸಹಕಾರ ಸಂಘದಲ್ಲಿ ರಾಜಕೀಯ ಮಾಡಿದ್ರೆ ಏನಾಗುತ್ತಂದ್ರೆ ಸಂಘ ಹಾಳಾಗುತ್ತೆ. ಹಂಗಾಗಿ ನಾವು ಇಲ್ಲಿ ನಾವೆಲ್ಲರೂ ನಮ್ಗೇನೇ ಪರ್ಸನಲ್ಲು ನಮ್ಮ ರಾಜಕೀಯ ಜಿದ್ದಾಜಿದ್ದಿ ಇದ್ರೂ ಸಹ ಬಟ್ ಸಹಕಾರ ಸಂಘದಲ್ಲಿ ನಾವೆಲ್ಲ ಒಂದೇ ಕುಟುಂಬ. ಹಂಗಾಗಿ ನಾವು ಇಲ್ಲಿ ಚುನಾವಣೆ ಬೇಡ ಅಂತಾನೆ ಇದ್ದಿದ್ದು, ಆದ್ರೂ ಅನಿವಾರ್ಯ ಕಾರಣದಿಂದ ಆಗಿದೆ. ಬಟ್ ನಾವೇನು ತೀರ್ಮಾನ ಮಾಡಿರೋ ರೀತಿಯಲ್ಲೇ ಫಲಿತಾಂಶನೂ ಬಂದಿದೆ. ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿ ನಾವೆಲ್ಲ ಕೂತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ತೀವಿ. ಸಹಕಾರ ಸಂಘ ಇನ್ನೂ ಚೆನ್ನಾಗಿ ಉತ್ತಮವಾಗಿ ಬೆಳೆಯೋದಕ್ಕೆ ನಾವೆಲ್ಲರೂ ಸಹ ಸಹಕಾರ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ತಾವೆಲ್ಲರೂ ಸಹ ಸದಸ್ಯರೇನಿದ್ದೀರಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆ ರೀತಿಯಿಂದ ಅನುಕೂಲ ಆಗೋ ರೀತಿ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಎಲ್ಲ ಗೆದ್ದಿರೋರಿಗೂ ಶುಭ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಮೊದಲಿಗೆ CK ಪತ್ತಿನ ಸಹಕಾರಿ ಸಂಘದ ಎಲ್ಲ ನಮ್ಮ ಸಹಕಾರಿಗಳಲ್ಲಿ ಅಭಿನಂದನೆಗಳನ್ನು ಕೋರ್ಕೊಳ್ತಾ ಇದ್ದೀನಿ. ಅಣ್ಣ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಮತದಾನ ಮಾಡಿದ್ದೀರಾ. ಅದಕ್ಕೆ ಎಲ್ಲ ಪಕ್ಷಗಳ ಸಹಕಾರಿಗಳಿಗೆ ಫಸ್ಟು ಕೈ ಮುಗಿದು ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗೆಯೇ ಸಹಕಾರಿಗಳಲ್ಲಿ ಪ್ರಮುಖರಾದಂಥ ಅಜಯ್ ಅವರಿದ್ದಾರೆ, ಅವ್ರಿಗೂ ಸಹ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಮತ್ತೋರ್ವ ಪ್ರಮುಖ ಅತಿ ಮುಖ್ಯವಾದ ಸಹಕಾರಿ ನಾಗೇಶ್ ಅವರಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆಯೇ ಕನಮೇಡಿ ಪಂಚಾಯತಿಯ ಎಲ್ಲ ಸಹಕಾರಿ ಬಂಧುಗಳಿಗೂ, ಹಾಗೆ CK ಪಂಚಾಯತಿಯ ಎಲ್ಲ ಸಹಕಾರಿ ಬಂಧುಗಳು, ಹಾಗೆ ನಮ್ಮ ಗುಜನಾಡಿ ಪಂಚಾಯತಿಯ ಎಲ್ಲ ಸಹಕಾರಿ ಬಂಧುಗಳು, ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಎಲೆಕ್ಷನ್ಗೆ ಸಹಕರಿಸಿದಂಥ ಎಲ್ಲ ನಮ್ಮ ಧುರೀಣರಿಗೂ, ಹಾಗೂ ವೆಂಕಟರಮಣ ದೊಡ್ಡಪ್ಪ ಅವ್ರಿಗೆ, ಹಾಗೂ ಜನಪ್ರಿಯ ಶಾಸಕರಾದಂಥ ವೆಂಕಟೇಶ್ ಅಣ್ಣವ್ರಿಗೆ, ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಾವು ಎಲೆಕ್ಷನ್ ಆಗಬಾರ್ದು ಅಂತೇಳಿ ಅಜಯ್ ಅವರವರು, ನಾಗೇಶ್ ಅವರು, ಶಿವಮೂರ್ತಿ ಅವರು, ಚಿಟ್ಗನಹಳ್ಳಿ ಚಂದ್ರು ಅವರು, ಬಿಂದು ಮಾಧವ್ರವರು, ಹಾಗೆ ಪ್ರತಿಯೊಬ್ಬರು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ಬೋದು, 3 ಪಂಚಾಯತಿಯವರು, ಹಾಗೆ ಮಾಜಿ ನಮ್ಮ ಪತ್ತಿನ ಸಹಕಾರದ ಅಧ್ಯಕ್ಷರು ಸಹಕಾರಿಗಳಿರ್ಬೋದು, ಹಾಗೆ ನಮ್ಮ ಸಿದ್ದರಾಜು ಅವರು ಇರ್ಬೋದು, ಅಂಜನಪ್ಪಣ್ಣ ಇರ್ಬೋದು, ಸಿದ್ಲಿಂಗಣ್ಣ ಇರ್ಬೋದು, ನಮ್ಮ ಸೀನಪ್ಪರು ಇರ್ಬೋದು, ಹಾಗೆಯೇ ಹೊಸದಾಗಿ ಸಹಕಾರಿಯಾಗಿ ಆಯ್ಕೆ ಇರುವಂತಹ ದಿವಂಗತ ಪಾಂಡುರಂಗಪ್ಪ ಅವರ ಮಗನಾದಂಥ ದಿನೇಶ್ ಮಾಮ ಅವರಿರ್ಬೋದು, ಇವರೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲೆಕ್ಷನ್ನು ಸುಸೂತ್ರವಾಗಿದೆ. ಯಾವುದೋ ಸ್ವಲ್ಪ ಅಡೆತಡೆಗಳು ಬಂದಿರ್ಬೋದು. ನಾವು ಯಾರೂ ಇಲ್ಲಿ ಯಾರ ಮೇಲೂ ಉದ್ದೇಶವಾಗಿ ಏನೂ ಮಾಡಿಲ್ಲ. ಅವರು ಏನನ್ನ ಅಂದ್ಕೊಂಡಿದ್ರೆ ಅದಕ್ಕೆ ನಾವು ವೈಯಕ್ತಿಕವಾಗಿ ಹೊಣೆಗಾರರಲ್ಲ, ಅದಕ್ಕೆ ಕ್ಷಮೆನೂ ಕೋರ್ತೀವಿ. ಬೇಕಾದರೆ ಪಕ್ಷ ಏನು ಹೇಳಿದಾವೋ ನಮ್ಮ ಮೂವರ್ಗೂ ಅದನ್ನು ನಾವು ಮಾಡಿದ್ದೀವಿ. ಸುಸೂತ್ರವಾಗಿ ಆಗಿದೆ. ಈಗ ನಮ್ಮ ಒಂದು ಸೊಸೈಟಿನ ಎಲ್ಲರೂ ಒಳ್ಳೊಳ್ಳೆಯವರೇ ಆಯ್ಕೆ ಆಗಿದ್ದೀರಾ. ಈಗ ಎಲ್ಲ ಘಟಾನುಘಟಿ ರಾಜಕೀಯ ಒಂದು ಪಳವಳಿಕೆಯಲ್ಲಿ ಬಂದಿರೋರೆ ನೀವೆಲ್ಲ. ನೀವು ಯಥೇಚ್ಛವಾಗಿ ನಮ್ಮ ಒಂದು ಸಹಕಾರಿ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾನಾದರೂ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.